ಕೊಲೆ ಆರೋಪಿ ದರ್ಶನ್ಗೆ ಜೈಲಿನಲ್ಲಿ ಅಕ್ಷರಶಃ ನರಕ ದರ್ಶನವೇ ಆಗ್ತಿದೆ. 2.5 ತಿಂಗಳಲ್ಲಿ ದಾಸ 13 ಕೆಜಿ ತೂಕ ಇಳಿದಿದ್ದಾರಂತೆ. ಪರಪ್ಪನಗ್ರಹಾರ ಜೈಲಿನಲ್ಲಿ ಡೆವಿಲ್ ದಿನಚರಿ ಹೇಗಿದೆ ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕಳೆದ ವರ್ಷ ಜೈಲು ಪಾಲಾಗಿ ದೀಪಾವಳಿ ವೇಳೆ ಜೈಲಿನಿಂದ ಹೊರಬಂದಿದ್ದ ದರ್ಶನ್ಗೆ ಈ ಬಾರಿಯ ದೀಪಾವಳಿ ಕತ್ತಲೆಯಂತಾಗಿದೆ. ನಿಜವಾದ ಜೈಲು ವಾಸ ದರ್ಶನ್ಗೆ ಅನುಭವವಾಗ್ತಿದೆ. ಕ್ವಾರಂಟೈನ್ ಸೆಲ್ನಿಂದ ಬೇರೆಡೆ ಶಿಫ್ಟ್ ಮಾಡುವಂತೆ ಮನವಿ ಮಾಡಿಕೊಂಡಿದ್ದ ದರ್ಶನ್ಗೆ ನಿಜವಾಗ್ಲೂ ನರಕ ದರ್ಶನವಾಗ್ತಿದೆ. 4 ಸಿಬ್ಬಂದಿ ಬಾಡಿ ಕ್ಯಾಮ್ ಧರಿಸಿಕೊಂಡು ಶಿಫ್ಟ್ ವೈಸ್ ಕೆಲಸ ಮಾಡ್ತಿದ್ದಾರೆ. ಹೀಗಾಗಿ ದರ್ಶನ್ ಮಿಸುಕಾಡದ ಸ್ಥಿತಿ ನಿರ್ಮಾಣವಾಗಿದೆ. 2.5 ತಿಂಗಳಲ್ಲೇ 12 ರಿಂದ 13 ಕೆಜಿ ತೂಕ ಕಡಿಮೆಯಾಗಿದ್ದು ದಾಸನಿಗೆ ರಿಯಲ್ ಜೈಲುವಾಸದ ಅನುಭವ ಆಗ್ತಿದೆ. ಹಾಗಿದ್ರೆ ದರ್ಶನ್ ಜೈಲುವಾಸದ ದಿನಚರಿ ಹೇಗಿದೆ ಅಂತ ನೋಡೋದಾದ್ರೆ, ಬೆಳಗ್ಗೆ 4 ಗಂಟೆ 30 ನಿಮಿಷಕ್ಕೆ ಎದ್ದೇಳೋ ದರ್ಶನ್ ಸುಮಾರು 2 ಗಂಟೆ ವಾಕಿಂಗ್ ಮಾಡ್ತಿದ್ದಾನೆ ಎನ್ನಲಾಗ್ತಿದೆ. ಸಂಜೆಯೂ 2 ಗಂಟೆ ವಾಕಿಂಗ್ ಜೊತೆಗೆ ವ್ಯಾಯಾಮ ಮಾಡಲು ಅವಕಾಶ ನೀಡಲಾಗಿದೆ. ಬೆಳಗ್ಗೆ 6:30ಕ್ಕೆ ಸೆಲ್ಗೆ ಬರೋ ಸಿಬ್ಬಂದಿ ತಪಾಸಣೆ ಮಾಡ್ತಿದ್ದಾರೆ. ಬೆಳಗ್ಗೆ 7:30ಕ್ಕೆ ಬ್ರೇಕ್ಫಾಸ್ಟ್ ಸೇವಿಸಲಿರೋ ದರ್ಶನ್ ನಿತ್ಯ ಬೇಕರಿಯಿಂದ ತಿಂಡಿ ತಿನಿಸುಗಳನ್ನ ಸೇವಿಸ್ತಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಿದೆ. ವಾರಕ್ಕೆ 2 ಬಾರಿ ಫೋನ್ನಲ್ಲಿ ಮಾತನಾಡುವ ಅವಕಾಶವಿದೆ. ನ್ಯೂಸ್ ಪೇಪರ್, ಶಿವನ ಪುಸ್ತಕ, ರವಿ ಬೆಳಗೆರೆಯವರ ಅಮ್ಮ ಸಿಕ್ಕಿದ್ಲು ಪುಸ್ತಕ ಓದೋದ್ರಲ್ಲಿ ದರ್ಶನ್ ನಿರತನಾಗಿದ್ದಾನೆ. ಇನ್ನು ನಾಳೆ ಪ್ರಕರಣ ಸಂಬಂಧ ಕೋರ್ಟ್ನಲ್ಲಿ ಆರೋಪಿಗಳ ವಿರುದ್ಧ ದೋಷಾರೋಪ ನಿಗದಿಯಾಗಲಿದೆ. ಕಿರಣ್, TV9 ಬೆಂಗಳೂರು.